ಒಂದು ನನಗೆ ಹೊಸದಾಗಿ ಚುನಾಯಿತರಾದ ಯುವಕರಾದ ಚೌತಾ ಅವರು 2-3 ಸಾರಿ ನಮ್ಮನ್ನು ಭೇಟಿ ಮಾಡಿ ರೈಲ್ವೆ ಭವನದಲ್ಲಿ ಮತ್ತು ಖಾಸಗಿಯಾಗಿ ಕೂಡ ಭೇಟಿ ಮಾಡಿ ವಿನಂತಿ ಮಾಡಿದ್ರು. ಮತ್ತು ನಮ್ಮ ಶ್ರೀನಿವಾಸ್ ಪೂಜಾರ್ ಸಾಹೇಬರು ನಮಗೆಲ್ಲರಿಗೂ ನಾಯಕರು, ನಮ್ಮ ವೇದವಾಸ ಕಾಮತ್ರು ಶಾಸಕರಿದ್ದಾರೆ, ನಮ್ಮೆಲ್ಲ ಹಿರಿಯ ಅಧಿಕಾರಿಗಳೆಲ್ಲರೂ ಬಂದಿದ್ದಾರೆ. ಕೂಲಂಕುಷವಾಗಿ ನಾವು 11 ಗಂಟೆಯಿಂದ ಚರ್ಚೆ ಮಾಡ್ತೀವಿ. ಯಾವುದನ್ನ ಎಲ್ಲಿಗೆ ಸೇರಿಸಬೇಕು ಮಾಡಬೇಕು ಅನ್ನೋದು ಸೆಕೆಂಡ್ರಿ. ಇವಾಗ ಇರ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಬಲಪಡಿಸ್ಬೇಕಾಯ್ತು. ಸುಮಾರು ವರ್ಷದಿಂದ ಇದನ್ನು ನಾವು ಆಧುನೀಕರಣ ಮಾಡ್ತೀವಿ ಅಂತ ಹೇಳ್ಕೊಂಡೇ ಬಂದಿದ್ದೀವಿ. ಇವಾಗ ಒಂದು ಹಂತಕ್ಕೆ ಬಂದಿದೆ. ಅದಕ್ಕೇನೇನು ಬೇಕು ಹಣವನ್ನು ಕೂಡ ಕೊಟ್ಟಿದ್ದೀವಿ. ಇನ್ನೊಂದು 15-20 ದಿವಸದಲ್ಲಿ ಅದನ್ನು ಟೆಂಡರ್ ಕೂಡ ಅಪ್ಲೋಡಿಂಗ್ ಮಾಡೋದಕ್ಕೆ ಈಗಾಗಲೇ ನಾವು ಸೂಚನೆ ಕೊಡ್ತಾ ಇದ್ದೀವಿ. ಇವತ್ತು ನಿಮ್ಮ ಮಧ್ಯಾಹ್ನ ಕೂಲಂಕುಷವಾಗಿ ಇದಾಗಿದೆ. ಒಂದೇನಾಗಿದೆ ದುರಂತ, ಒಂದು ಕಡೆ ಪಾಲ್ಘಾಟು, ಮತ್ತೊಂದು ಕಡೆ ಕೊಂಕಣ ರೈಲ್ವೆ, ಇನ್ನೊಂದು ಕಡೆ ಮೈಸೂರು. ಈ ಮೂರರ ಮಧ್ಯದಲ್ಲಿ ತುಂಬ ಸಿಕ್ಕಾಗಿರೋದು ಮಂಗಳೂರು ಈ ಭಾಗ. ಅದಕ್ಕೋಸ್ಕರವಾಗಿ ನಾನು ಇದನ್ನು ರಾತ್ರಿ ಕೂಡ ಕುಳಿತುಕೊಂಡು ಈ 3 ಜನ ಜನರಲ್ ಮ್ಯಾನೇಜರ್ಗಳು, ಈ 3 ಜನ CAOಗಳು, ಇದು ಬರ್ತಕ್ಕಂಥ 5-6 ಜನ DRMಗಳು ಬರ್ತಾರೆ. ಇವರೆಲ್ಲರ ಜೊತೆಯಲ್ಲೂ ಮಾತನಾಡ್ತಾ ಇದ್ದೀನಿ. ನಮ್ಮ ಮಂತ್ರಿಗಳಾದ ಸನ್ಮಾನ್ಯ ಕ್ಯಾಬಿನೆಟ್ ಮಂತ್ರಿಗಳಾದ ಅಶ್ವಿನಿ ವೈಷ್ಣವ್ ಅವರು ಈ ಇಲಾಖೆಯನ್ನು ತುಂಬ ಎತ್ತರಕ್ಕೆ ಕೊಂಡೊಯ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. 10 ವರ್ಷದಲ್ಲಿ ರಾಷ್ಟ್ರದ ಪ್ರಧಾನಿಗಳು ನಮ್ಮೆಲ್ಲರ ನೆಚ್ಚಿನ ನರೇಂದ್ರ ಮೋದಿ ಸಾಹೇಬರು 40,000ಕ್ಕೂ ಮೇಲ್ಪಟ್ಟು ಡಬ್ಲಿಂಗ್ ಲೈನ್ಗಳಾಗಿದೆ. ಹೊಸ ಲೈನ್ಗಳು ಆಗ್ತಾಯಿದೆ. ROB RUB ಲೆವೆಲ್ ಕ್ರಾಸಿಂಗು ಎಲ್ಲೂ ಕೂಡ ನಿರೀಕ್ಷೆ ಮಾಡಿಲ್ಲ ಅಷ್ಟೆಲ್ಲವೂ ಕೆಲಸಗಳಾಗ್ತಾಯಿದೆ. ಎಲ್ಲ ಸ್ಟೇಷನ್ಗಳು 59 ರೈಲ್ವೆ ಸ್ಟೇಷನ್ಗಳಿದೆ ಕರ್ನಾಟಕ ರಾಜ್ಯದಲ್ಲಿ. ಅಮೃತ್ ಭಾರತ್ ಯೋಜನೆಯಲ್ಲಿ ಗತಿಶಕ್ತಿಯಲ್ಲಿ ನಾವು ಇವತ್ತು ಎಲ್ಲ ಕೊಡೋದ ಮಾಡಿ ಇವತ್ತು ಕೆಲಸ ಮಾಡ್ತಾಯಿದ್ದೀವಿ. ಎಲ್ಲಕ್ಕೆ ನಮಗಿಲಾಗಿ ಏನಾಗಿದೆ, ನಮಗೆ ಕೋಆರ್ಡಿನೇಷನ್ ಬೇಕಾಗಿದೆ. ರಾಜಕಾರಣಿಗಳು ಅಧಿಕಾರಿಗಳು ಒಂದೇ ನಾಣ್ಯದ 2 ಮುಖ ಅನ್ನೋದು ಸ್ವಲ್ಪ ಬಂದಿಲ್ಲ. ಬಂದುಬಿಟ್ರೆ ಏನಾಯ್ತದೆ ಅನ್ನೋದಕ್ಕಿಂತ ಒಂದಷ್ಟು ಕಾರ್ಡಿಯಲ್ ರಿಲೇಷನ್ಶಿಪ್ ಬರ್ತದೆ. ನಾನು ಮಂತ್ರಿ ಆಗಿ 1 ತಿಂಗಳು 6 ದಿನನೂ 7 ದಿನನೂ ಆಗಿದೆ. ನಾನು ಬಂದ ಮೇಲೆ ಸಿಕಂದ್ರಾಬಾದ್ಗೆ ಹೋಗಿದ್ದೀನಿ, ಮತ್ತು ಬೆಂಗಳೂರಿಗೆ ಬಂದಿದ್ದೀನಿ, ಬೆಂಗಳೂರಿನಲ್ಲಿ ಸುತ್ತಾಡಿದ್ದೀನಿ. ಕೆಲವು ಭಾಗಗಳಲ್ಲಿ ಈಗಾಗಲೇ ನಾನು ಓಡಾಡ್ತಾ ಇದ್ದೀನಿ. ನನಗನ್ನಿಸ್ತದೆ ಮಂಗಳೂರು ವಿಭಾಗವನ್ನು ಏನು ಗೊಂದಲ ಆಗಿ ಸುಮಾರು 40-50 ವರ್ಷದಿಂದ ಒದ್ದಾಡ್ತಾ ಇದೆ, ಇದನ್ನು ಹೀಗೆ ಇರೋದು ಬಿಡೋದಿಲ್ಲ. ನಾನು ಸನ್ಮಾನ್ಯ ಅಶ್ವಿನಿ ವೈಷ್ಣವ್ ಸಾಹೇಬ್ರ ಹತ್ರ ಮಾತನಾಡಿ ಇದಕ್ಕೆ ಯಾವ ರೀತಿ ಕಾಯ್ಕಲ್ಪ ಕೊಡೋದ್ರ ಜೊತೆಯಲ್ಲಿ ಒಂದು ಕಡೆ ಕೇರಳ, ಮತ್ತೊಂದು ಕಡೆ ತಮಿಳುನಾಡು, ಇನ್ನೊಂದು ಕಡೆ ಮಹಾರಾಷ್ಟ್ರ, ಗೋವಾ, ಈ ಮಧ್ಯದಲ್ಲಿ ಈ ಒಂದು ಮಂಗಳೂರಿನ ಈ ಭಾಗ, ಮಂಗಳೂರು ಇರ್ಬೋದು, ಕಾರವಾರ ಇರ್ಬೋದು, ಮತ್ತೊಂದು ಇರ್ಬೋದು, ಇವೇನಾಗಿದೆ ಒಂದು ರೀತಿ ಅಂತ ನಾವೇನು ನಿರೀಕ್ಷೆ ಮಾಡಿದ್ದೀವಿ ದೇಶದಲ್ಲಿ ಆ ಮಟ್ಟದಲ್ಲಿ ಕೆಲಸಗಳಾಗ್ತಾ ಇಲ್ಲ. ಅದಕ್ಕೆ ನಾವು ಸರಿಯಾದ ದಾರಿಯಲ್ಲಿ ಕೊಂಡೊಯ್ಯೋದಕ್ಕೆ ಇನ್ನು 1-1.5 ತಿಂಗಳಲ್ಲೇ ಇದಕ್ಕೆ ಒಂದು ಕ್ಲೀನಾಗಿ ಒಂದು ಬ್ಲೂ ಪ್ರಿಂಟನ್ನು ಮಾಡಿ ಅದ್ರ ಮುಖೇನ ಏನು ಮಾಡಬೇಕು ಅಂತ ಇಲ್ಲಿಯ ಸ್ಥಳೀಯ ಶಾಸಕರುಗಳು, ಲೋಕಸಭಾ ಸದಸ್ಯರು ಮತ್ತು ಕೆಲವು ಬುದ್ಧಿಜೀವಿಗಳಿದ್ದಾರೆ, ಇವನ್ನೆಲ್ಲ ಕನ್ಸಲ್ಟ್ ಮಾಡಿ ನಾವು ಇದಕ್ಕೆ ಒಂದು ರೂಪ ಕೊಡ್ತೀವಿ. ತಕ್ಷಣವೇ ಏನಿದು ಬಿಲ್ಡಿಂಗನ್ನು ಹೊಡೆದಾಕಿ ಇದು ಅಪ್ಗ್ರೇಡ್ ಮಾಡಬೇಕು, ಅಪ್ಗ್ರೇಡ್ ಕೆಲಸವನ್ನು ಇನ್ನೊಂದು 1.5 ತಿಂಗಳಲ್ಲಿ ಮಾಡಿ ಟೆಂಡರ್ ಕರೆಯೋದಕ್ಕೂ ಕೂಡ ಸೂಚನೆ ಕೊಡ್ತೀವಿ. ಒಂದು ಅದಕ್ಕೆ ಈಗಾಗಲೇ ಸರ್ಕಾರ, ಕೇಂದ್ರ ಸರ್ಕಾರ, ವಿಶೇಷವಾಗಿ ರೈಲ್ವೆ ಇಲಾಖೆ, ನನಗನ್ನಿಸ್ತದೆ ನಮ್ಮದೇ ಆದಂಥ ಒಂದು ವ್ಯವಸ್ಥೆ DRF ಯಾವ ರೀತಿ ಇದೆಯೋ ಅದಕ್ಕೇ ವಿಭಿನ್ನವಾಗಿ ನಮ್ಮ ಇಲಾಖೆಯಲ್ಲೂ ಕೂಡ ನಾವು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಂತ ಇಟ್ಕೊಂಡಿದ್ದೀವಿ. ಅದಕ್ಕೆ ವಾರ್ ರೂಮ್ಗಳು ಮಾಡಿದ್ದೀವಿ. ಮತ್ತು ಪ್ರತಿಯೊಂದು ಕಡೆಯಲ್ಲೂ ಕೂಡ ನಾವು ಈ ಪ್ರಿಕಾಷನರಿ ಮೆಜರ್ಸ್ ಯಾವ ರೀತಿ ಮಾಡ್ಬೋದು ಅನ್ನೋದು ಮಾಡಿದ್ದೀವಿ. ಈ ಸಾರಿ ಮಳೆ ತುಂಬ ಜಾಸ್ತಿ ಆಗಿದೆ. ಆ ಜಾಸ್ತಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಯಾವ್ಯಾವ ರೀತಿ ಜಿಲ್ಲಾಧಿಕಾರಿಗಳು ಕೆಲಸವನ್ನು ಮಾಡ್ತಾಯಿದ್ದಾರೆ, ನಮ್ಮವರು ಕೂಡ ಅದ್ರ ಜೊತೆ ಕೈ ಜೋಡಿಸಿ ತಕ್ಷಣವೇ ಅದನ್ನೆಲ್ಲ ಸಮರೋಪಾದಿಯಲ್ಲಿ ಕೆಲಸ ಮಾಡೋದಕ್ಕೆ ಮಾಡಿದ್ದೀವಿ. ಇದಕ್ಕೆ ಶಾಶ್ವತವಾದ ಒಂದು ಪರಿಹಾರವನ್ನು ಕೂಡ ಕಂಡುಹಿಡಿಬೇಕು ಅನ್ನೋದು ನಮ್ಮ ಬಯಕೆ ಆಗಿದೆ. ಅದ್ರ ಬಗ್ಗೆ ನಾನು ಸನ್ಮಾನ್ಯ ಮಂತ್ರಿಗಳ ಹತ್ರ ಚರ್ಚೆ ಮಾಡ್ತೀನಿ. ಗೊತ್ತಿದೆ, ಎಸ್, ಅದು ಇದು ಆಗಬಾರ್ದು. ಎಂಥ ಮಳೆ ಬಂದರೂ ಕೂಡ ನಮ್ಮ ವಾಹನಗಳು ನಿಲ್ಲಬಾರ್ದು, ಮತ್ತು ನಮ್ಮ ರೈಲುಗಳೆಲ್ಲೂ ಕೂಡ ನಿಂತ್ಕೊಂಡು ಇದಾಗಬಾರ್ದು. ಗೂಡ್ಸ್ ರೈಲ್ವೆಗಳು ಇರ್ಬೋದು, ಪ್ಯಾಸೆಂಜರ್ ರೈಲ್ವೇಸ್ ಇರ್ಬೋದು, ಅದಕ್ಕೆ ಯಾವ ರೀತಿ ಕೊಡಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ 10 ವರ್ಷದಲ್ಲಿ ತಾವು ನೋಡಿರ್ಬೋದು, ಮ್ಯಾಂಗ್ಳೂರು ನನಗೆ ಅಷ್ಟೊಂದು ಸಮಾಧಾನ ಇಲ್ಲ. ಆದರೆ ಇಡೀ ದೇಶದಲ್ಲಿ ಒಂದು ರೀತಿ ಎಷ್ಟು ಮಟ್ಟಿಗೆ ಸಮರೋಪಾದಿಯಲ್ಲಿ ಕೆಲಸ ಆಗ್ತಾಯಿದೆ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ಇಲ್ಲೂ ಕೂಡ ಅದನ್ನು ಮಾಡೋದಕ್ಕೆ ಇವತ್ತು ನಮ್ಮ ಚೌತಾ ಅವರ MP ಅವರ ಮಾರ್ಗದರ್ಶನದಲ್ಲಿ ನಮ್ಮ
ಶಾಸಕರು ಕಾಮತ್ರು ಮತ್ತು ನಮ್ಮ ಹಿರಿಯರಾದ ಉಡುಪಿ ಮತ್ತು ಚಿಕ್ಕಮಗಳೂರಿನ ಶಾಸಕರಾದ ಲೋಕಸಭಾ ಸದಸ್ಯರಾದ ಹರೀಶ್ ಪೂಂಜಾ ಅವ್ರ ಜೊತೆಯಲ್ಲಿ ಮತ್ತು ನಮ್ಮ ಶ್ರೀನಿವಾಸ್ ಪೂಜಾರರು ಎಲ್ಲ ಒಟ್ಟಿಗೆ ಸೇರಿ ನಾವು ಒಂದು ರೀತಿ ಇದನ್ನು ಚಾಲೆಂಜ್ ಆಗಿ ತಗೊಂಡು ಇದನ್ನು ಮಾಡಿ 4-5 ತಿಂಗಳಲ್ಲಿ ಸಾಕಷ್ಟು ಬದಲಾವಣೆ ತರೋದಕ್ಕೆ ಪ್ರಯತ್ನ ಮಾಡ್ತೀವಿ. ಒಂದು ನಿಮಿಷ ತಾಳಪ್ಪ, ನಾನು ಅದನ್ನ ಹೇಳಬೇಕಾದ್ರೆ 1 ಗಂಟೆ ಹೇಳ್ತೀನಿ, ಇದನ್ನೆಲ್ಲ ಬಿಡ್ತೀರ ಅದನ್ನ ಇಟ್ಕೋತೀನಿ. ನೀವು ಮಾಡೋದು ಹೆಂಗೆ ಅಂದರೆ ಅದನ್ನು ಇನ್ನೊಂದ್ಸರಿ ಮಾತಾಡ್ತೀನಿ. 1 ನಿಮಿಷ ತಾಳಿ, ಇವಾಗ ಇಲ್ಲಿಗೆ ಇರ್ರಿ, ಅಲ್ಲೆಲ್ಲ ಮುಗಿದ ಮೇಲೆ ಅದನ್ನ ಮಾತಾಡ್ತೀನಿ. ಪ್ರತಿ ವಿಚಾರದಲ್ಲೂ ಈಗ ಮುಖ್ಯಮಂತ್ರಿಗಳು ಜಾತಿ ವಿಚಾರ ತಗೊಂಡ್ಬರ್ತಾರೆ. ನನಗೆ ನೋಡ್ರಪ್ಪ, ಒಂದು ಸಿದ್ದರಾಮಯ್ಯನವರು ಕಳೆದೋಗವ್ರಿ, ಸಿದ್ದರಾಮಯ್ಯನವ್ರು ಇಲ್ಲ. ಹಳೆ ನಾನು ಅವ್ರ ಜೊತೆ ಮಂತ್ರಿ ಆಗೋ ಕೆಲಸ ಮಾಡಿದ್ದೀನಿ. ಸಿದ್ದರಾಮಯ್ಯನವ್ರ ಜೊತೆಲಿ MLA ಆಗಿದ್ದೀನಿ, ಮಂತ್ರಿನೂ ಆಗಿದ್ದೀನಿ. ಆ ಸಿದ್ದರಾಮಯ್ಯನವರು ಇವತ್ತಿಲ್ಲ. ಇವತ್ತಿರೋ ಸಿದ್ದರಾಮಯ್ಯನವರು ನನಗೆ ಒಂದು ರೀತಿ ಅನುಮಾನ ಆಗಿದೆ. ಒಂದು ವಾಸ್ತವಾಂಶ ಇದೆಯಲ್ಲ, ಯಾರೂ ಏನೂ ಮುಚ್ಚಾಕೋಕ್ಕಾಗೋದಿಲ್ಲ. ಮತ್ತು ಎರಡನೇದು, ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿಯುತ್ತದೆ ಅಂತ ಯಾರು ಅರ್ಥ ಮಾಡ್ಕೊಳ್ಳೋದು, ಅವ್ರು ಅರ್ಥ ಮಾಡ್ಕೋಬೇಕು. ಬೇರೆಯವ್ರ ಬಗ್ಗೆ ಯಾವ ರೀತಿ ನಡ್ಕೊಂಡ್ರು, ಏನಾಯಿತು ಎತ್ತಾಯಿತು ಅನ್ನೋದಕ್ಕಿಂತ ಹೆಚ್ಚಾಗಿ ಸಿದ್ದರಾಮಯ್ಯನವ್ರು ಇವರೇನೋ ಅನ್ನೋ ಒಂದು ಒಂದು ವ್ಯವಸ್ಥೆ ನನಗಾಗಿದೆ. ಅದಕ್ಕೆ ಅವರು ಅದನ್ನು ತಿದ್ದುಕೊಂಡು ಜನರಿಗೆ ವಾಸ್ತವಾಂಶ ಏನು ಅಂತ ತಿಳಿಸಿದ್ರೆ ಅವ್ರು ಹಳೆ ಸಿದ್ದರಾಮಯ್ಯನವ್ರು ಆಯ್ತಾರೆ. ಸರ್, ಒಂದೇ ಮಾತ್ರ ಎಕ್ಸ್ಪ್ರೆಸ್ ಇದೆಯಲ್ಲ ಸರ್, ಅದರಲ್ಲಿ ಫಸ್ಟಿಗೆ ತುಂಬಾ ಪ್ರಯಾಣಿಕರು ಒಂದು ಇವಾಗ ಕೊಂಚ ಕಡಿಮೆ ಆಗಿದೆ ಸರ್. ನನಗೆ ಮಾಹಿತಿ ಇಲ್ಲ. ನಾನು ಅಲ್ಲಿ ಮೀಟಿಂಗ್ನಲ್ಲಿ ಕೇಳ್ತೀನಿ, ತಾವು ಹೇಳಿದ್ದೀರಿ, ನಮ್ಮ MP ಸಾಹೇಬ್ರಿಗೆ ಹೇಳ್ತೀನಿ, ಅಲ್ಲಿ ಪ್ರಸ್ತಾಪ ಮಾಡಿ ವಾಟ್ ಈಸ್ ವಾಟ್ ಅಂತ ಅಂದ್ಬಿಟ್ಟು ಹೇಳ್ತೀವಿ. ಯಾಕಂದರೆ ಫೈನಾನ್ಷಿಯಲ್ ಮ್ಯಾಟ್ರ್ ಈಸ್ ಕನ್ಸರ್ನ್. ನಾವು ಸ್ವಲ್ಪ ಜಾಗರೂಕತೆಯಿಂದನೇ ಹೇಳಬೇಕಾಯ್ತದೆ. ಮಾಹಿತಿ ಇಲ್ಲದೆ ನಾನು ಮಾತಾಡೋನಲ್ಲ. ಆದರೆ ಒಂದು ನಿಮ್ಗೆ ವಿನಂತಿ ಮಾಡ್ತೀನಿ, ಇವತ್ತಿನ ಕೆಲಸದಲ್ಲಿ ಸಿದ್ದರಾಮಯ್ಯನವ್ರದ್ದು ಇರ್ತದೆ, ಮೂಡಾನೂ ಇರ್ತದೆ, ವಾಲ್ಮೀಕಿನೂ ಇರ್ತದೆ, ಎಲ್ಲವೂ ಇರ್ತದೆ. ಆದರೆ ಮಂಗಳೂರು ರೈಲ್ವೆ ಈ ಭಾಗದ ಜನರಿಗೆ ಒಂದಷ್ಟು ಒಳ್ಳೆಯ ಸವಲತ್ತು ಕೊಡೋಣ. ನೀವೆಲ್ಲ ಸೇರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.